ಓಂ ನಮಃ ಶಿವಾಯ. ಸಿಂಹರಾಶಿಯ ಜಾತಕದವರಿಗೆ ಶುಭೋದಯ. ಸಿಂಹರಾಶಿಯವರೇ, ನೀವು ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಸೂಕ್ತವಾದ ಯಶಸ್ಸು, ಅಂದರೆ ಯೋಗ್ಯ ಗೌರವ ಅಥವಾ ಲಾಭ ಒದಗಲಿಲ್ಲ ಎಂದು ಈ ಹಿಂದೆ ಹತಾಶರಾಗಿದ್ದವರು ಮೇ 18ರ ನಂತರದ ಕಾಲವನ್ನು ಅತ್ಯಂತ ಜಾಗರೂಕತೆಯಿಂದ ಗಮನಿಸಬೇಕು. ನೀವು ನಿಮ್ಮ ಸ್ವಂತ ಸಂಸಾರಕ್ಕಾಗಿ ಅಥವಾ ಆಪ್ತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದರೂ ಸಹ ನಿಮ್ಮ ಸ್ವಂತ ನೆಮ್ಮದಿಗಾಗಿ ಏನನ್ನೂ ಮಾಡಲು ಸಾಧ್ಯವಾಗದಿದ್ದರೂ ಆ ನಿಸ್ವಾರ್ಥ ಮನಸ್ಸಿನ ಸಿಂಹರಾಶಿಯವರು ಮಾತ್ರ ಈ ಮಹತ್ತರ ಪರಿವರ್ತನೆಯನ್ನು ಕಾಣಲಿದ್ದಾರೆ. ನಿಮ್ಮ ಆಪ್ತಜನರೇ ನಿಮ್ಮ ಸದ್ಗುಣಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಮತ್ತು ನಿಮ್ಮನ್ನು ಕೀಳಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ನೀವು ಎಷ್ಟೇ ಬೆವರು ಹರಿಸಿದರೂ ನಿಮಗೆ ಮನ್ನಣೆ ಸಿಗುತ್ತಿಲ್ಲ. ಕೇವಲ ಅಪವಾದಗಳು ಮಾತ್ರ ಹೆಗಲಿಗೇರುತ್ತಿವೆ. ಸಿಂಹರಾಶಿಯವರೇ, ಗ್ರಹಚಾರ ಸರಿಯಾಗಿಲ್ಲದ ಕಾರಣ ಧೃತಿಗೆಡಬೇಡಿ. ಮೇ 18ರ ನಂತರ ನಿಮ್ಮ ಸೌಭಾಗ್ಯ ಬದಲಾಗುತ್ತದೆ. ಇದು ಸಾಧಾರಣ ದಿನಗಳಲ್ಲ, ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಪಲ್ಲಟಗೊಳಿಸುವ ಸಮಯ. ಆ ಪರಿವರ್ತನೆಯ ಮುನ್ನ ನೀವು ನಿಮ್ಮಲ್ಲಿ ಗುರುತಿಸುವ 6 ದೈವಿಕ ಲಕ್ಷಣಗಳಲ್ಲಿ ಯಾವುದನ್ನೂ ಬಿಟ್ಟುಬಿಡದೆ ಈ ವಿವರಣೆಯನ್ನು ಆಲಿಸಿ. ಈ ಮೇ 18, 2026ರ ನಂತರ ನಿಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ನೀವು ನಿಮ್ಮ ಸ್ವಂತ ಏಳಿಗೆಯ ಬಗ್ಗೆ ಆಲೋಚಿಸಲು ಆರಂಭಿಸುತ್ತೀರಿ. ಇಂದಿನವರೆಗೂ ನೀವು ಯಾರದ್ದೋ ಮಾತು ಕೇಳುತ್ತಾ ಮತ್ತು ಯಾರದ್ದೋ ದ್ವೇಷಕ್ಕೆ ಹೆದರುತ್ತಾ ನಿಮ್ಮ ದಿನಗಳನ್ನು ತಳ್ಳುತ್ತಿದ್ದೀರಿ. ಆದರೆ ಈಗ ನಿಮ್ಮೊಳಗಿನ ಆ ನೈಜ ಸಿಂಹದ ಶಕ್ತಿಯು ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಜಾಗೃತಗೊಳ್ಳಲಿದೆ. ಇದರಿಂದ ಈ ಸಮಾಜವು ನಿಮ್ಮ ಶಬ್ದಗಳಿಗೆ ಬೆಲೆ ನೀಡುತ್ತದೆ. ನಿಮ್ಮ ಸುದಿನ ಪ್ರಾರಂಭವಾಗಿದೆ. ತಿರುಮಲ ವಾಸನ ಸಂಪೂರ್ಣ ಆಶೀರ್ವಾದವನ್ನು ನೀವು ಪೂರ್ಣವಾಗಿ ಪಡೆಯಲಿದ್ದೀರಿ. ಓಂ ನಮೋ ವೆಂಕಟೇಶಾಯ. ಸಿಂಹ ರಾಶಿಯವರೇ, ಈ ಮೇ ತಿಂಗಳಲ್ಲಿ ಗ್ರಹಗಳ ನೂತನ ಚಲನೆಯಿಂದಾಗಿ ನಿಮ್ಮ ಅಂತರಂಗವು ಕೆಲವು ಅಜ್ಞಾತ ಕಳವಳ ಮತ್ತು ತಲ್ಲಣವನ್ನು ಅನುಭವಿಸುತ್ತಿದೆ ಎಂಬುದು ನಿಜವಿರಬಹುದು. ಆದರೆ ಈ ಮೇ 18, 2026ರ ನಂತರ ಒಂದು ಕಾಲ ಬರಲಿದೆ. ಇದು ಸಾಮಾನ್ಯ ದಿನಗಳಲ್ಲ. ಇದು ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ತಿರುಗಿಸುವ ಸಮಯ. ನೀವು ಈಗ ಈ ಮಾಹಿತಿಯನ್ನು ಪಡೆಯುತ್ತಿರುವುದು ಕೇವಲ ಆಕಸ್ಮಿಕ ಸನ್ನಿವೇಶವಲ್ಲ. ಈ ನುಡಿಗಳನ್ನು ನೀವು ಈಗ ಕೇಳುತ್ತಿದ್ದೀರಿ ಎಂದರೆ ನಿಮ್ಮ ಜೀವನದಲ್ಲಿ ಕೆಲವು ಬೃಹತ್ ಬದಲಾವಣೆ, ಮಹತ್ತರ ತಿರುವು ಎದುರಾಗಲಿದೆ ಎಂದರ್ಥ. ಆ ಪರಿವರ್ತನೆ ಬರುವ ಮುನ್ನ ಪ್ರತಿಯೊಬ್ಬ ಸಿಂಹರಾಶಿಯವರ ದೈನಂದಿನ ಬದುಕಿನಲ್ಲಿ 6 ರಹಸ್ಯ ಚಿಹ್ನೆಗಳು ಖಂಡಿತವಾಗಿಯೂ ಗೋಚರಿಸುತ್ತವೆ. ಆ 6 ಲಕ್ಷಣಗಳು ನಿಮ್ಮಲ್ಲಿ ಈಗ ಕಂಡುಬರುತ್ತವೆಯೋ ಇಲ್ಲವೋ, ಈ ವಿವರಣೆಯನ್ನು ಸಂಪೂರ್ಣವಾಗಿ ಗ್ರಹಿಸಿದ ನಂತರ ನಿಮಗೆ ಮನವರಿಕೆಯಾಗುತ್ತದೆ. ಇದು ಸಂಭವಿಸಿಯೇ ತೀರುತ್ತದೆ. ಇದು ಬದಲಾಗದ ವಿಧಿಯ ದೈವಿಕ ನಿರ್ಧಾರ. ಅದಕ್ಕಾಗಿಯೇ ನನ್ನದೊಂದು ಸಣ್ಣ ಮನವಿಯಿದೆ. ದಯವಿಟ್ಟು ಈ ವಿಚಾರವನ್ನು ಮಾತ್ರ ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲೋ ಪ್ರಶಾಂತ ಜಾಗದಲ್ಲಿ ಕುಳಿತು ನಿಮ್ಮ ಒಳಮನಸ್ಸನ್ನು ಸಂಪೂರ್ಣವಾಗಿ ನಿರಾಳವಾಗಿರಿಸಿಕೊಂಡು ಈ ಮಾತುಗಳನ್ನು ಆಲಿಸಿ. ಇದು ಕೇವಲ ಕಲ್ಪನೆಗಾಗಿ ಮಾಡಿದ ವಿವರಣೆಯಲ್ಲ. ಇದು ನಿಮ್ಮನ್ನು ಗಾಬರಿಗೊಳಿಸಲು ನೀಡಿದ ಸೂಚನೆಯಲ್ಲ. ಇದು ನಿಮ್ಮ ಉದಾತ್ತ ಗುಣಕ್ಕೆ ಪ್ರಕೃತಿ ನಿಮಗಾಗಿ ಕೈಗೊಂಡ ಉತ್ತಮ ತೀರ್ಮಾನ. ಈ ವಿವರಣೆಗಳನ್ನು ನೋಡುವಾಗ ನೀವು ಎಲ್ಲಿದ್ದರೂ ನಿಮ್ಮ ಏಕಾಗ್ರತೆಯನ್ನು ಸಂಪೂರ್ಣವಾಗಿ ಇಲ್ಲಿಯೇ ಇರಿಸಿ ಮತ್ತು ಕೊಂಚ ಸಮಯ ಹೊರಗಿನ ಗೊಂದಲಗಳನ್ನು ಬದಿಗಿಡಿ. ಏಕೆಂದರೆ ನೀವು ಈಗ ಕೇಳಲಿರುವ ಸಂಗತಿಗಳು ನಿಮ್ಮ ಕಹಿ ಇತಿಹಾಸದ ಬಗ್ಗೆ ಸ್ಪಷ್ಟ ಅರಿವನ್ನು ಮೂಡಿಸುತ್ತವೆ. ಇದು ನಿಮ್ಮ ಪ್ರಸ್ತುತ ಬದುಕಿಗೆ ದೊಡ್ಡ ಸ್ಥಿರತೆಯನ್ನು ನೀಡುತ್ತದೆ. ಇದು ನಿಮ್ಮ ಭವಿಷ್ಯವನ್ನು ಉನ್ನತ ಹಾದಿಗೆ ಕೊಂಡೊಯ್ಯುತ್ತದೆ. ಸಿಂಹರಾಶಿಯವರೇ, ನಿಮಗಾಗಿ ಒಂದು ಸಣ್ಣ ನುಡಿ ಇದೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ನಮ್ಮ ವಾಹಿನಿಗೆ ಚಂದಾದಾರರಾಗಿ. ನಿಮ್ಮ ಈ ಪುಟ್ಟ ಸಹಕಾರವು ಈ ಅಮೂಲ್ಯವಾದ ಜ್ಯೋತಿಷ್ಯ ಮಾರ್ಗದರ್ಶನವು ಸತ್ಪ್ರಜಾ PFEಗಳೊಂದಿಗೆ ಹೆಚ್ಚಿನ ಜನರನ್ನು ತಲುಪಲು ನೆರವಾಗುತ್ತದೆ. ಅಲ್ಲದೆ ಈ ವಿವರಣೆಯನ್ನು ಲೈಕ್ ಮಾಡಲು ಮತ್ತು ಹಂಚಿಕೊಳ್ಳಲು ಮರೆಯದಿರಿ. ಏಕೆಂದರೆ ನಿಮ್ಮ ಈ ಒಂದು ಲೈಕ್ ಕಷ್ಟದಲ್ಲಿರುವ ಇನ್ನೊಬ್ಬ ಸಿಂಹರಾಶಿಯವರ ಬದುಕನ್ನು ಉದ್ಧರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಈಗ ನಿಮ್ಮ ಒಳಮನಸ್ಸನ್ನು ಶಾಂತವಾಗಿಡಿ. ಸಿಂಹರಾಶಿಯವರ ಭವಿಷ್ಯ ಹೇಗೆ ಬದಲಾಗಲಿದೆ ಎಂಬುದರ 6 ಲಕ್ಷಣಗಳನ್ನು ಆಳವಾಗಿ ವಿಶ್ಲೇಷಿಸೋಣ. ನೀವು ಕಳೆದ ಕೆಲವು ಸಮಯದಿಂದ ನಿಮ್ಮ ಬದುಕಿನಲ್ಲಿ ಅನೇಕ ಕ್ಲಿಷ್ಟಕರ ಮತ್ತು ಸೋಲಿನ ಹಂತಗಳನ್ನು ದಾಟಿ ಬಂದಿದ್ದೀರಿ. ಹಲವರು ನಿಮ್ಮ ಸಮ್ಮುಖದಲ್ಲಿ ಮುಗುಳ್ನಗುತ್ತಾ ಹಿತವಾಗಿ ಮಾತನಾಡಿದ್ದಾರೆ, ಆದರೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮನ್ನು ಕೀಳಾಗಿ ಪರಿಗಣಿಸಿದ್ದಾರೆ. ನೀವು ಎಷ್ಟೇ ನಿಷ್ಠಾವಂತರಾಗಿದ್ದರೂ ಅಥವಾ ನೀವು ಎಷ್ಟೇ ಶ್ರಮ ವಹಿಸಿದ್ದರೂ ಅನೇಕ ಬಾರಿ ನಿಮ್ಮ ಯತ್ನಗಳು ಸಫಲವಾಗಿಲ್ಲ. ಅದಕ್ಕೆ ಕಾರಣ ನೀವು ಯಾವುದೇ ದೋಷ ಮಾಡಿಲ್ಲ. ನಿಮ್ಮ ಸುವರ್ಣ ಕಾಲ ಇನ್ನೂ ಒದಗಿ ಬಂದಿಲ್ಲ. ಆದರೆ ಈಗ ಆ ಸುವರ್ಣ ಸಮಯ ಬಂದಿದೆ. ಸಿಂಹರಾಶಿಯವರೇ, ಮೇ 18ರ ನಂತರ ನಿಮ್ಮ ಜೀವನದಲ್ಲಿ ಗ್ರಹಗಳ ಸ್ಥಾನಗಳು ಸಂಪೂರ್ಣವಾಗಿ ಬದಲಾಗಲಿವೆ. ನಿಮ್ಮ ರಾಶಿಯ ಅಧಿಪತಿಗಳಾದ ರವಿ, ಬುಧ ಮತ್ತು ಗುರುಗಳ ಸಂಚಾರವು ನಿಮ್ಮ ಬದುಕನ್ನು ಹೊಸ ದಿಗಂತಕ್ಕೆ ಕೊಂಡೊಯ್ಯುವ ಸಮಯ ಇದು. ಈ ಗ್ರಹಗಳ ಕೂಟವು ಸಾಮಾನ್ಯವಲ್ಲ. ಇದು ಮಾನವನ ಜೀವನವನ್ನು ಸಂಪೂರ್ಣವಾಗಿ ಮಾರ್ಪಾಡು ಮಾಡುವ ಅದ್ಭುತ ಹಂತದ ದ್ಯೋತಕವಾಗಿದೆ.
ಇಂದಿನವರೆಗೆ ಅಂದರೆ ಮೇ 18ರವರೆಗೆ ನೀವು ಅನುಭವಿಸಿದ ಸಂಕಟ ಒಂದು ಭಾಗವಾದರೆ ಮೇ 18ರ ನಂತರ ನೀವು ಪಡೆಯುವ ದೈವಿಕ ಸತ್ಫಲಗಳು ಇನ್ನೊಂದು ಭಾಗವಾಗಿದೆ. ಈ ಕಾಲದಲ್ಲಿ ನಿಮ್ಮ ಬದುಕಿನಲ್ಲಿ ಕೆಲವು ಪ್ರಮುಖ ಪಲ್ಲಟಗಳು ನಿಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಾಣಿಸಲಿವೆ. ಇವುಗಳಲ್ಲಿ ಮೊದಲನೆಯದು, ನೀವು ನಿಮ್ಮ ಪ್ರಾಣವೆಂದು ಭಾವಿಸಿದ ಆಪ್ತರು ನಿಮ್ಮಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ. ಕೆಲವರು ಯಾವುದೇ ಕಾರಣವಿಲ್ಲದೆ ನಿಮ್ಮೊಂದಿಗೆ ವಾದಿಸುತ್ತಿದ್ದಾರೆ ಅಥವಾ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ಕಂಡು ನಿಮ್ಮಿಂದ ಬೇರ್ಪಡುತ್ತಿದ್ದಾರೆ ಎಂದು ಭಾಸವಾಗುತ್ತದೆ. ಆದಾಗ್ಯೂ ಇದನ್ನು ಕಂಡ ನಂತರ ಆತಂಕಪಡಬೇಡಿ ಅಥವಾ ಅಳಬೇಡಿ. ಇದು ನಿಮಗೆ ಆಗುತ್ತಿರುವ ನಷ್ಟವಲ್ಲ. ಇದು ನಿಮ್ಮ ಜೀವನದಲ್ಲಿ ಅದ್ಭುತ ಮತ್ತು ಮಂಗಲಕರ ಆರಂಭದ ಮುನ್ನ ಭಗವಂತನು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ದೂರಾಗಿಸುವ ಶುದ್ಧೀಕರಣದ ಪ್ರಕ್ರಿಯೆಯಾಗಿದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ಒಂದು ಮುಖ್ಯ ಸಂಗತಿಯನ್ನು ಅರಿತುಕೊಳ್ಳಬೇಕು. ಇಷ್ಟು ದಿನಗಳ ಕಾಲ ನೀವು ನಿಮ್ಮ ಜೀವನವನ್ನು ಕಷ್ಟದಿಂದಲೇ ನಡೆಸಿದ್ದೀರಿ. ನೀವು ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಹೋರಾಡಿದ್ದೀರಿ. ಆದರೆ ಈಗ ನಿಮ್ಮ ಅರಿವಿಲ್ಲದೆಯೇ ನೀವು ಹೊಸ ಪ್ರಗತಿಯನ್ನು ಹುಡುಕುತ್ತಿರುತ್ತೀರಿ. ನೀವು ನಿರೀಕ್ಷಿಸದ ನೂತನ ಮಾರ್ಗಗಳು ನಿಮ್ಮ ಸಮ್ಮುಖದಲ್ಲಿ ತೆರೆದುಕೊಳ್ಳಲಿವೆ. ವಿಶೇಷವಾಗಿ ಮೇ 18ರ ನಂತರ ಸಿಂಹರಾಶಿಯವರು ಯೋಚಿಸುವ ಶೈಲಿಯಲ್ಲಿ ವಿಚಿತ್ರ ಪಲ್ಲಟ ಕಂಡುಬರುತ್ತದೆ. ರಾತ್ರಿಯಲ್ಲಿ ನಿಮ್ಮನ್ನು ನಿದ್ದೆಯಿಲ್ಲದಂತೆ ಮಾಡುತ್ತಿದ್ದ ವೇದನೆಗಳು ಮತ್ತು ನಿಮಗೆ ಮೋಸ ಮಾಡಿದ ಜನರ ಬಗೆಗಿನ ಆಲೋಚನೆಗಳು ಈಗ ನಿಮಗೆ ತುಂಬಾ ಕ್ಷುಲ್ಲಕವಾಗಿ ಕಾಣುತ್ತವೆ. ಇದು ಅರ್ಥಹೀನ ವಿಚಾರದಂತೆ ಭಾಸವಾಗಬಹುದು. ನೀವು ಸಣ್ಣ ವಿಷಯಗಳಿಗೆ ಆವೇಶಗೊಳ್ಳದಿದ್ದರೆ ಅಥವಾ ಮರುಗದೇ ಇದ್ದರೆ ನೀವು ಸಂಪೂರ್ಣವಾಗಿ ನಿಮ್ಮ ಸಿಟ್ಟನ್ನು ಕಳೆದುಕೊಳ್ಳುತ್ತೀರಿ. ಇದು ನಿಮ್ಮ ವಯಸ್ಸಿನ ಕಾರಣದಿಂದಾಗಿ ಮೂಡಿದ ಮಾನಸಿಕ ಪ್ರಬುದ್ಧತೆಯ ಲಕ್ಷಣವಲ್ಲ. ಇದು ನಿಮ್ಮ ಮೇಲೆ ಪ್ರಕೃತಿಯ ಕೃಪೆ ಆರಂಭವಾಗಿದೆ ಎಂಬುದರ ಸಂಕೇತವಾಗಿದೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸ, ನೀವು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಈ ಪ್ರಕೃತಿಯು ಗಮನಿಸುತ್ತದೆ. ನಿಮ್ಮ ಮಾತುಗಳು, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಅಂತಿಮವಾಗಿ ನಿಮ್ಮ ಮೌನವು ನಿಮ್ಮ ವಿರೋಧಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಏಕೆಂದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರು ತಮ್ಮ ಹಳೆಯ ಕರ್ಮದ ಫಲಿತಾಂಶಗಳ ಅಂತಿಮ ಘಟ್ಟದಲ್ಲಿದ್ದಾರೆ. ಇಲ್ಲಿಯವರೆಗೆ ನಿಮಗೆ ಒಳಿತನ್ನು ಮಾಡಿದವರು, ನಿಮ್ಮನ್ನು ಪ್ರೀತಿಯಿಂದ ಮುನ್ನಡೆಸಿದವರು, ನಿಮ್ಮನ್ನು ನಂಬಿದವರು ಮತ್ತು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ಹಾಗೂ ದ್ರೋಹ ಎಸಗಿದವರು ಪ್ರಕೃತಿಯಿಂದ ಶಿಕ್ಷಿಸಲ್ಪಡುತ್ತಾರೆ. ಇದು ದೈವದ ಅಂತಿಮ ನಿರ್ಧಾರ. ಸಿಂಹರಾಶಿಯವರಿಗೆ ಆ ಶಂಖ ಚಕ್ರಧಾರಿಯ ಸಂಪರ್ಕವು ಇಂದಿನ ದಿನದೊಂದಿಗೆ ಮುಗಿಯುವುದಿಲ್ಲ. ನೀವು ನಿಮ್ಮ ಹಿಂದಿನ ದಿನಗಳಲ್ಲಿ ಒಮ್ಮೆ ಅದನ್ನು ಗಮನಿಸಿದ್ದೀರಾ ಎಂದು ನನಗೆ ತಿಳಿಯದು. ಆದರೆ ನಿಮ್ಮ ಜೀವನದಲ್ಲಿ ಮರಣದಂತಹ ಕಷ್ಟಗಳನ್ನು ಎದುರಿಸಿದಾಗಲೆಲ್ಲ, ನಿಮ್ಮ ಹೃದಯ ಒಡೆಯುವಷ್ಟು ನೀವು ತುಂಬಾ ಅತ್ತಾಗಲೆಲ್ಲ, ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ಪ್ರಪಾತಕ್ಕೆ ಬೀಳದಂತೆ ಕಾಯುತ್ತಿದೆ. ಇದು ನಿಮ್ಮ ಕೇವಲ ಸೌಭಾಗ್ಯ ಮಾತ್ರವಲ್ಲ, ನಿಮ್ಮ ಬೆನ್ನ ಹಿಂದೆ ನಿಂತಿರುವ 7 ಬೆಟ್ಟಗಳ ಒಡೆಯನ ಅಭಯಹಸ್ತ. ಆದಾಗ್ಯೂ ಈ ತಿಂಗಳ ನಂತರ ಆ ದೈವಿಕ ಬಲ ನಿಮ್ಮ ಜೀವನದಲ್ಲಿ ತೀವ್ರಗೊಳ್ಳುತ್ತದೆ. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ನೀವು ದೇವರ ಬಗ್ಗೆ ಆಲೋಚಿಸದಿದ್ದರೂ ದೇವರು ನಿಮ್ಮನ್ನು ನೆನಪಿಸಿಕೊಂಡು ನಿಮಗೆ ನೆರವಾಗುತ್ತಾನೆ. ಕೇಳಲು ಅಚ್ಚರಿಯೆನಿಸಬಹುದು, ಆದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರ ಆಧ್ಯಾತ್ಮಿಕತೆ ಮತ್ತು ದೈವಭಕ್ತಿ ಹಠಾತ್ತಾಗಿ ವೃದ್ಧಿಯಾಗುತ್ತದೆ. ಯಾವಾಗಲೂ ದೇವಸ್ಥಾನಗಳಿಗೆ ತೆರಳದವರು ಸಹ ತಮ್ಮ ಅಂತರಂಗದಲ್ಲಿ ದೇವರ ಬಗ್ಗೆ ಯೋಚಿಸುತ್ತಾರೆ. ಅವರು ಮನೆಯಲ್ಲಿ ಪುಟ್ಟ ದೀಪವನ್ನು ಬೆಳಗಿಸುವಂತೆ ಅಥವಾ ಶಾಂತಿಯಿಂದ ಮಂತ್ರಗಳನ್ನು ಆಲಿಸುವಂತೆ ಪ್ರೇರೇಪಿತರಾಗುತ್ತಾರೆ. ಇದು ನಿಮ್ಮಲ್ಲಿ ಉಂಟಾದ ಸಾಮಾನ್ಯ ಬದಲಾವಣೆಯಲ್ಲ, ಇದು ನಿಮ್ಮ ಆತ್ಮದ ಮಟ್ಟದಲ್ಲಿ ನಡೆಯುತ್ತಿರುವ ಬೃಹತ್ ಶುದ್ಧೀಕರಣವಾಗಿದೆ. ವೆಂಕಟರಮಣನ ಶಕ್ತಿಯು ನಿಮ್ಮ ಮೇಲೆ ಪ್ರಭಾವ ಬೀರಿದಾಗ ಒಂದು ಮುಖ್ಯ ಲಕ್ಷಣವು ನಿಮ್ಮಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂದಿನಿಂದ ನಿಮ್ಮ ಆಂತರಿಕ ಆತ್ಮವು ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂದು ನಿಮಗೆ ಮುಂಚಿತವಾಗಿಯೇ ಸೂಚಿಸುತ್ತದೆ. ಜನರನ್ನು ನಂಬಿ, ಅವರ ನಯವಂಚಕ ಮಾತುಗಳನ್ನು ನಂಬಿ, ಇಷ್ಟು ದಿನ ವಂಚನೆಗೊಳಗಾದ ನೀವು ಮತ್ತೆ ಎಂದಿಗೂ ಮೋಸ ಹೋಗುವುದಿಲ್ಲ, ಏಕೆಂದರೆ ನಿಮ್ಮ ಒಳಮನಸ್ಸು ತುಂಬಾ ಬಲಿಷ್ಠವಾಗುತ್ತದೆ. ಈ ದೈವಿಕ ಶಕ್ತಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯಗಳು ಇದ್ದಕ್ಕಿದ್ದಂತೆ ಚುರುಕುಗೊಳ್ಳುತ್ತವೆ. ಎಲ್ಲೋ ಬಾಕಿಯಾಗಿದ್ದ ನಿಮ್ಮ ಸ್ವಂತ ಹಣವು ನಿಮಗೆ ಮರಳಿ ಸಿಗುತ್ತದೆ. ನೀವು ಕಳೆದು ಹೋಗಿದೆ ಎಂದು ಭಾವಿಸಿದ್ದ ಹಳೆಯ ಅವಕಾಶಗಳು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದಾಗ್ಯೂ ಈ ತಿಂಗಳ ನಂತರ ನಿಮಗೆ ಸಂಪೂರ್ಣ ನ್ಯಾಯ ಲಭಿಸುತ್ತದೆ. ನೀವು ಬಾಯಿ ತೆರೆದು ಯಾರಿಂದಲೂ ಏನನ್ನೂ ಅಪೇಕ್ಷಿಸದಿದ್ದರೂ, ನಿಮಗೆ ಸಿಗಬೇಕಾದ ಗೌರವ ಅಥವಾ ನಿಮಗೆ ಲಭಿಸಬೇಕಾದ ಯಶಸ್ಸು ನಿಮ್ಮ ಸನ್ನಿಧಿಗೆ ನಡೆದು ಬರುತ್ತದೆ. ಈ 2026ರಲ್ಲಿ ಸಿಂಹರಾಶಿಯವರಿಗೆ ಸಂಭವಿಸುವ ಬೃಹತ್ ಪವಾಡ ಇದು. ಸಿಂಹರಾಶಿಯವರ ಹಿಂದಿನ ಜೀವನವು ಇಷ್ಟೊಂದು ಸಂಕಟ ಮತ್ತು ಅವಮಾನವನ್ನು ಏಕೆ ಎದುರಿಸಬೇಕಾಯಿತು? ಸಿಂಹರಾಶಿಯವರ ಬದುಕಿನಲ್ಲಿ ಒಂದು ವಿಚಿತ್ರ ದೌರ್ಬಲ್ಯವಿದೆ. ನೀವು ಇತರರಿಗೆ ಎಷ್ಟೇ ಒಳಿತನ್ನು ಬಯಸಿದರೂ, ನೀವು ಎಷ್ಟೇ ನಿಷ್ಠರಾಗಿದ್ದರೂ, ಜನರು ನಿಮ್ಮ ವಿಶ್ವಾಸ ಮತ್ತು ಒಳ್ಳೆಯತನವನ್ನು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಳಸಿಕೊಂಡು ನಿಮ್ಮನ್ನು ತೊರೆದು ಹೋಗುತ್ತಾರೆ. ಇದು ನಿಮ್ಮ ದೋಷವಲ್ಲ, ನಿಮ್ಮ ರಾಶಿಚಕ್ರದ ಅತಿಯಾದ ಕರುಣೆಯೇ ನಿಮಗೆ ಶಾಪವಾಗಿದೆ.
ಸಿಂಹ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಮಾನಸಿಕ ಕ್ಲೇಶ ಮತ್ತು ಅನಗತ್ಯ ಆರೋಪಗಳು ಅಷ್ಟಿಷ್ಟಲ್ಲ. ಆದರೆ ಇದೆಲ್ಲವೂ ಮುಕ್ತಾಯಗೊಳ್ಳುವ ದಿನ ಈ ತಿಂಗಳ ನಂತರ ಬರಲಿದೆ. ಸಿಂಹ ರಾಶಿಯವರು ತಮ್ಮ ಸ್ವಂತ ಸಂಸಾರದಲ್ಲೇ ಅವಮಾನವನ್ನು ಅನುಭವಿಸಿದ್ದಾರೆ, ಉದ್ಯೋಗ ಅಥವಾ ವ್ಯವಹಾರವನ್ನು ಕಳೆದುಕೊಂಡಿದ್ದಾರೆ, ಧನಕಾಸಿನ ವಿಷಯದಲ್ಲಿ ಗಂಭೀರ ನಿರಾಶೆಯನ್ನು ಅನುಭವಿಸಿದ್ದಾರೆ, ವಿಶ್ವಾಸಾರ್ಹ ಆಪ್ತ ಸ್ನೇಹಿತರು ಅಥವಾ ಸಂಬಂಧಿಕರು ಸಹ ಅವರಿಗೆ ಮೋಸ ಮಾಡಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೆಲ್ಲ ಏಕೆ ನಡೆಯುತ್ತಿದೆ ಎಂಬುದು ನಿಮ್ಮ ಮನಸ್ಸಿಗೆ ಹಲವು ಬಾರಿ ಬರುವ ಪ್ರಶ್ನೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನಾವು ಇದನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದರೆ, ಸಿಂಹರಾಶಿಯವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕೆಲವು ಮಹತ್ತರ ತ್ಯಾಗಗಳಿಂದಾಗಿ ಈ ಜೀವನದಲ್ಲಿ ಕೆಲವು ಪ್ರಾರಬ್ಧಗಳನ್ನು ಅನುಭವಿಸುತ್ತಿದ್ದಾರೆ. ನೀವು ಒಮ್ಮೆ ನಿಮ್ಮ ಕೈಗಳನ್ನು ಚಾಚಿ ಸಹಾಯ ಮಾಡಿದ ಜನರು, ನಿಮ್ಮ ಕಷ್ಟಗಳಲ್ಲಿ ನಿಮ್ಮನ್ನು ಆಶ್ರಯಿಸಿದವರು ಇಂದು ನಿಮ್ಮ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಆದರೆ ನೆನಪಿನಲ್ಲಿಡಿ, ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ಹಳೆಯ ಕರ್ಮದ ಮುಕ್ತಾಯ. ನೀವು ಹಿಂದೆ ಎದುರಿಸಿದ ಸಂಕಷ್ಟಗಳು ಅಥವಾ ಅವಮಾನಗಳು ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ. ಅವು ನಿಮ್ಮನ್ನು ಸಿಂಹದಂತೆ ಬಲಶಾಲಿ ಮಾಡಲು ಬಂದವು. ನೀವು ಎಷ್ಟು ಯಾತನೆ ಅನುಭವಿಸಿದ್ರೋ ನೀವು ಒಳಗೆ ಅಷ್ಟು ದೃಢನಿಶ್ಚಯ ಹೊಂದಿದ್ದೀರಿ. ನೀವು ಹಿಂದೆ ಕಳೆದುಕೊಂಡಿದ್ದಕ್ಕಿಂತ 100ರಷ್ಟು ಹೆಚ್ಚು ಮರಳಿ ಪಡೆಯಲು ಈಗ ಅರ್ಹರಾಗಿದ್ದೀರಿ. ಆದರೆ ಈ ತಿಂಗಳು, ವಿಶೇಷವಾಗಿ ಮೇ 18ರ ನಂತರ, ನಿಮ್ಮ ಎಲ್ಲಾ ಕ್ಲೇಶಗಳು ಕೊನೆಗೊಳ್ಳುತ್ತವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಪ್ರತಿಯೊಂದು ನೋವು ಈಗ ಸರಿಯಾದ ಅರ್ಥವನ್ನು ಕಂಡುಕೊಳ್ಳುತ್ತದೆ. ಅಲ್ಲಿಯವರೆಗೆ ನಿಮಗೆ ಸಂಭವಿಸಿದ ಪ್ರತಿಯೊಂದು ನಷ್ಟವೂ ಒಂದು ಮಹತ್ತರ ಪಾಠದಂತೆ ಪರಿಣಮಿಸುತ್ತದೆ. ನಿಮ್ಮ ಕಣ್ಣುಗಳಿಂದ ಹರಿದ ಪ್ರತಿಯೊಂದು ಕಣ್ಣೀರಿನ ಹನಿ ಈಗ ನಿಮ್ಮಲ್ಲಿ ಒಂದು ಬೃಹತ್ ಶಕ್ತಿಯಾಗುತ್ತದೆ. ಮೇ 18ರ ನಂತರ ಸಿಂಹರಾಶಿಯವರ ನಿಜವಾದ ಬದುಕು ಬದಲಾವಣೆ ಹೇಗೆ ಪ್ರಾರಂಭವಾಗುತ್ತದೆ? ಈ 2026 ಸಿಂಹರಾಶಿಯವರಿಗೆ ಸಾಮಾನ್ಯ ಹೊಸ ವರ್ಷವಲ್ಲ. ಇದು ನಿಮ್ಮ ಜೀವನದಲ್ಲಿ ನೈಜ ಬದುಕು ಆರಂಭವಾಗುವ ಅದ್ಭುತ ಕಾಲಘಟ್ಟ. ನೀವು ಇಲ್ಲಿಯವರೆಗೆ ಕೇವಲ ದಿನ ಕಳೆದಿದ್ದೀರಿ, ಆದರೆ ಇನ್ನು ಮುಂದೆ ನೀವು ರಾಜನಂತೆ ಬಾಳುತ್ತೀರಿ. ಈ ಎರಡರ ನಡುವಿನ ವ್ಯತ್ಯಾಸವು ತುಂಬಾ ದೊಡ್ಡದಾಗಿದೆ. ಇಂದಿನಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಆಸಕ್ತಿ ಇಮ್ಮಡಿಯಾಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮಾತುಗಳ ಮೌಲ್ಯವು ಹೆಚ್ಚಾಗುತ್ತಾ ಹೋಗುತ್ತದೆ. ಸಮಾಜದಲ್ಲಿ ನಿಮ್ಮ ಉಪಸ್ಥಿತಿಗಾಗಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾರೆ. ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ನಾನು ಸಾಮಾನ್ಯನಲ್ಲ ಮತ್ತು ನನ್ನಿಂದ ಏನೋ ಮಹತ್ತರವಾದದ್ದು ಸಂಭವಿಸುತ್ತದೆ ಎಂಬ ಪ್ರಬಲ ನಂಬಿಕೆ ನಿಮಗೆ ಉಂಟಾಗುತ್ತದೆ. ಆದರೆ ಈ ಆತ್ಮವಿಶ್ವಾಸವೇ ನಿಮ್ಮ ಬದುಕನ್ನು ಬದಲಾಯಿಸುವ ಮೊದಲ ಹೆಜ್ಜೆಯಾಗಿರುತ್ತದೆ. ನೀವು ಕೈಗೊಳ್ಳುವ ನಿರ್ಧಾರಗಳಲ್ಲಿ ಅದ್ಭುತ ಸ್ಥಿರತೆ ಇರುತ್ತದೆ. ನೀವು ಈಗ ಒಂದು ದಿಕ್ಕಿನಲ್ಲಿ ಬಹಳ ಸ್ಪಷ್ಟವಾಗಿ ಮುನ್ನಡೆಯುತ್ತೀರಿ. ಎಲ್ಲಿ ನೀವು ಮುಂಚೆ ಗೊಂದಲದಿಂದ ಯೋಚಿಸುತ್ತಿದ್ದಿರೋ, ಅಲ್ಲಿ ಈಗ ಧೈರ್ಯ ಮೂಡುತ್ತದೆ. ಇದು ಕೇವಲ ನಿಮ್ಮ ಮನಸ್ಥಿತಿಯಲ್ಲಿನ ಬದಲಾವಣೆಯಲ್ಲ, ಮೇ 18ರಿಂದ ನೀವು ಪಡೆಯುವ ಸಂಪೂರ್ಣ ಗ್ರಹಬಲ ಇದು. ಭವಿಷ್ಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಪುಟ್ಟ ನಿರ್ಧಾರ ಕೂಡ ಬೃಹತ್ ಯಶಸ್ವಿ ಫಲಿತಾಂಶವನ್ನು ನೀಡುತ್ತದೆ. ನೀವು ತೆಗೆದುಕೊಳ್ಳುವ ಒಂದೇ ಒಂದು ಸಾಹಸವು ನಿಮ್ಮ ಜೀವನವನ್ನು ಅನಿರೀಕ್ಷಿತ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಆದರೆ ನೆನಪಿಡಿ, ನೀವು ಆವೇಶದಿಂದಲ್ಲ, ವಿವೇಕದಿಂದ ಹೆಜ್ಜೆಗಳನ್ನು ಇಡಬೇಕು. ಸಿಂಹರಾಶಿಯ ಜಾತಕದವರು ಉನ್ನತ ಮಟ್ಟಕ್ಕೆ ತಲುಪುವ ಮುನ್ನ, ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷ ದೈವಿಕ ಗುಣಗಳನ್ನು ಅಥವಾ ಸಂಕೇತಗಳನ್ನು ಕಾಣುತ್ತೀರಿ. ಮೊದಲ ಲಕ್ಷಣವೆಂದರೆ ಒಂಟಿತನ. ನಿಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ನಿಮ್ಮ ಮನಸ್ಸು ನೀವು ಏಕಾಂತದಲ್ಲಿರುವಂತೆ ಭಾಸವಾಗುತ್ತದೆ. ಆದರೆ ಇದು ಬೇಸರಪಡುವ ಒಂಟಿತನವಲ್ಲ. ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವಿಕ ಬಲ ಹೆಚ್ಚುತ್ತಿರುವ ಮೊದಲ ಕುರುಹು ಇದು. ಎರಡನೆಯ ಲಕ್ಷಣವೆಂದರೆ ನಿದ್ರೆಯಲ್ಲಿನ ಪಲ್ಲಟಗಳು. ನಿದ್ದೆ ಮಾಡುವಾಗ ವಿಚಿತ್ರ ಶುಭ ಕನಸುಗಳು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹಠಾತ್ತನೆ ನಿದ್ರೆಯಿಂದ ಎಚ್ಚರಗೊಳ್ಳುವುದು. ಐದನೇ ಲಕ್ಷಣವೆಂದರೆ ಅದ್ಭುತ ಧೈರ್ಯ. ಭಯವು ನಿಮ್ಮಿಂದ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ. ಯಾವುದೇ ಸಮಸ್ಯೆಯನ್ನು ಎದುರಿಸಿ ಜಯಿಸುವ ಧೈರ್ಯವು ಅಗಾಧವಾಗಿ ಹೆಚ್ಚಾಗುತ್ತದೆ. ಆರನೇ ಲಕ್ಷಣವೆಂದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ತೀವ್ರ ಹಂಬಲ. ಇದು ಸಾಧಾರಣ ಆಸೆಯಲ್ಲ, ಇದು ಭಗವಂತ ನಿಮ್ಮ ಮನಸ್ಸಿನಲ್ಲಿ ಸೃಷ್ಟಿಸುವ ದೈವಿಕ ಸ್ಫೂರ್ತಿ. ಈ ಗುಣಲಕ್ಷಣಗಳು ನಿಮ್ಮಲ್ಲಿ ಗೋಚರಿಸಿದರೆ, ಸಿಂಹರಾಶಿಯವರು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು: ದೇವರು ನಿಮ್ಮ ಬೆನ್ನ ಹಿಂದೆ ಇದ್ದಾನೆ. ನಿಮ್ಮ ಸಮಯ ಬದಲಾಗಿದೆ. ಸಿಂಹರಾಶಿಯವರೇ, ಈ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ನೈಜ ಸಂಪತ್ತಿನ ಯೋಗ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ನೀವು ಈಗ ವಿವರವಾಗಿ ತಿಳಿದುಕೊಳ್ಳುವಿರಿ. ಇದರಿಂದ ನನ್ನ ಸುದಿನ ಪ್ರಾರಂಭವಾಗಿದೆ ಎಂದು ನೀವು ಹೆಮ್ಮೆಯಿಂದ ಹೇಳಬಹುದು. ವಾಸ್ತವವಾಗಿ, ಸಿಂಹರಾಶಿಯವರು ಯಾವಾಗಲೂ ಹಣದ ಬಗ್ಗೆ ಯಾರಿಗೂ ವಿವರಿಸಲಾಗದ ವಿಚಿತ್ರ ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಿರುತ್ತಾರೆ. ನೀವು ಹಣ ಗಳಿಸುವುದಿಲ್ಲ ಎಂದಲ್ಲ, ಆದರೆ ನೀವು ಪಡೆಯುವ ಹಣವು ಯಾವುದೋ ರೂಪದಲ್ಲಿ ಖರ್ಚು ಮಾಡಲ್ಪಡುತ್ತದೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ನೀವು ಎಲ್ಲೋ ಸತ್ಪ್ರಯತ್ನ ಮಾಡೋಣ ಎಂದು ಹೋದರೆ,
ಆದರೆ ನೀವು ಪಡೆಯಬೇಕಾದ ಲಾಭವಿಲ್ಲದಿದ್ದರೆ ಫಲಿತಾಂಶವು ತುಂಬಾ ತಡವಾಗುತ್ತದೆ. ಇತರ ವ್ಯಕ್ತಿ 1 ರೂಪಾಯಿಗೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವನು 100 ರೂಪಾಯಿ ಗಳಿಸುತ್ತಾನೆ. ಆದರೆ ಸಿಂಹರಾಶಿಯವರು 100 ರೂಪಾಯಿಗೆ ಕಷ್ಟಪಟ್ಟು ಕೆಲಸ ಮಾಡಿದರೆ 10 ರೂಪಾಯಿ ಕೂಡ ನಷ್ಟವಾಗಿಬಿಡುತ್ತದೆ. ಇದೆಲ್ಲವೂ ನಿಮ್ಮ ದೋಷವಲ್ಲ. ಇಲ್ಲಿಯವರೆಗೆ ನಿಮ್ಮನ್ನು ಸುತ್ತುವರೆದಿದ್ದ ಹಳೆಯ ಕರ್ಮದ ಚಕ್ರ ಮಾತ್ರ ಇತ್ತು. ಆದರೆ ಈ ಮೇ 19ರ ನಂತರ ಸಿಂಹರಾಶಿಚಕ್ರ ಚಿಹ್ನೆಯ ಧನಯೋಗದ ಸ್ವರೂಪವು ಸಂಪೂರ್ಣವಾಗಿ ಬದಲಾಗುತ್ತಿದೆ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದು ಒಂದೇ ದಿನದಲ್ಲಿ ರಾತ್ರೋರಾತ್ರಿ ಬರುವ ಲಾಟರಿಯಂತಹ ಅದೃಷ್ಟವಲ್ಲ. ಇದು ನಿಮ್ಮ ಜೀವನದಲ್ಲಿ ಕ್ರಮೇಣ ವೃದ್ಧಿಯಾಗುವ ಮತ್ತು ಸ್ಥಿರವಾಗುವ ಅದ್ಭುತ ಸಂಪಾದನೆಯ ಯೋಗ. ನೀವು ಹಿಂದೆ ಮಾಡಿದ ಪ್ರತಿಯೊಂದು ಪ್ರಯತ್ನಕ್ಕೂ ನೀವು ಸುರಿಸಿದ ಪ್ರತಿ ಹನಿ ಬೆವರಿನ ನೈಜ ಮೌಲ್ಯವು ಇಂದಿನಿಂದ ಲಭ್ಯವಾಗುತ್ತದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಇಲ್ಲಿಯವರೆಗೆ ನಿಮ್ಮ ಸ್ಥಿತಿ ಕೇವಲ ಒಂದು ಆದಾಯದ ಮೇಲೆ ಅವಲಂಬಿತವಾಗಿತ್ತು ಮತ್ತು ತಿಂಗಳುಗಳನ್ನು ಹೇಗೆ ಕಳೆಯಬೇಕೆಂದು ನಿಮಗೆ ತಿಳಿಯುತ್ತಿರಲಿಲ್ಲ. ಈಗ ಅದು ಕ್ರಮೇಣ ಬದಲಾಗುತ್ತದೆ. ನೀವು ಎಂದಿಗೂ ನಿರೀಕ್ಷಿಸದ ಅಥವಾ ಊಹಿಸದ ನೂತನ ಮಾರ್ಗಗಳಲ್ಲಿ ಹಣವನ್ನು ಸ್ವೀಕರಿಸಲು ಪ್ರಾರಂಭಿಸುತ್ತೀರಿ. ಇದು ಮೊದಲಿಗೆ ಸಣ್ಣ ಮೊತ್ತದಂತೆ ಕಾಣಿಸಬಹುದು. ಆದರೆ ಭವಿಷ್ಯದಲ್ಲಿ ಅದು ಬೃಹತ್ ಸಾಮ್ರಾಜ್ಯವಾಗಿ ಬದಲಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಗೊಳಿಸುತ್ತದೆ. ಇದರ ಜೊತೆಗೆ ಹಣದ ಬಗ್ಗೆ ನಿಮ್ಮ ಆಲೋಚನಾ ವಿಧಾನವೂ ಸಂಪೂರ್ಣವಾಗಿ ಬದಲಾಗುತ್ತದೆ. ಇಲ್ಲಿಯವರೆಗೆ ನೀವು ಆ ಸಂಬಂಧಿಕರಿಗಾಗಿ ಅಥವಾ ಈ ಸ್ನೇಹಿತರಿಗಾಗಿ ಅಥವಾ ಮನೆಯಲ್ಲಿ ಅನಗತ್ಯ ವೆಚ್ಚಗಳಿಗಾಗಿ ಹಣವನ್ನು ಯೋಚಿಸದೆ ಖರ್ಚು ಮಾಡುತ್ತಿದ್ದೀರಿ. ಆದರೆ ಇನ್ನು ಮುಂದೆ ತುಂಬಾ ಜಾಗರೂಕರಾಗಿರುತ್ತೀರಿ. ನೀವು ಸ್ವೀಕರಿಸುವ ಹಣವನ್ನು ಹೇಗೆ ಉಳಿಸುವುದು ಮತ್ತು ಅದನ್ನು ಇನ್ನಷ್ಟು ಹೆಚ್ಚಿಸಲು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಂಬುದರ ಕುರಿತು ಪ್ರಬುದ್ಧತೆಯಿಂದ ಯೋಚಿಸುತ್ತೀರಿ. ಇದು ಯಾರೂ ನಿಮ್ಮ ಬಳಿಗೆ ಬಂದು ನಿಮಗೆ ಬೋಧನೆ ನೀಡುವುದರಿಂದ ಬರುವ ಬದಲಾವಣೆಯಲ್ಲ. ನಿಮ್ಮಲ್ಲಿರುವ ಬುದ್ಧಿವಂತಿಕೆ ಮತ್ತು ಆ ದೇವರ ಅನುಗ್ರಹವು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ನಡೆಸುತ್ತದೆ. ಆದಾಗ್ಯೂ ಸಿಂಹರಾಶಿಯವರಿಗೆ ಸಮಾಜದಿಂದ ಸಾಲ ಪಡೆಯುವ ದುರದೃಷ್ಟಕರ ಪರಿಸ್ಥಿತಿ ಸಂಪೂರ್ಣವಾಗಿ ದೂರವಾಗುತ್ತದೆ. ಈಗಾಗಲೇ ನಿಮ್ಮ ತಲೆಯ ಮೇಲೆ ಬೆಟ್ಟದಂತೆ ಕುಳಿತಿದ್ದ ಹಳೆಯ ಸಾಲಗಳು ಒಂದೊಂದಾಗಿ ತೀರುತ್ತವೆ ಮತ್ತು ಹೊರೆ ಹಗುರವಾಗುತ್ತದೆ. ನೆನಪಿಡಿ, ಹಣ ಗಳಿಸುವುದಕ್ಕಿಂತ ನೀವು ಪಡೆಯುವ ಹಣವನ್ನು ಮನೆಯಲ್ಲಿಯೇ ಉಳಿಸಿಕೊಳ್ಳುವುದು ಹೆಚ್ಚು ಮುಖ್ಯ. ಆ ಹಣ ನಿಲ್ಲಲು ಈ ತಿಂಗಳು ಅದ್ಭುತ ಸಮಯ. ಇದು ನಿಮ್ಮ ನೈಜ ಸಂಪತ್ತಿನ ಯೋಗದ ಮೊದಲ ಲಕ್ಷಣ. ಉದ್ಯೋಗ ಕಳೆದುಕೊಂಡಿರುವ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಿದ ಸಿಂಹರಾಶಿಯವರಿಗೆ ಯಾವ ಪ್ರಮುಖ ಬದಲಾವಣೆಗಳು ಸಂಭವಿಸಲಿವೆ ಎಂದು ನೋಡೋಣ. ಕೆಲಸ ಮಾಡುತ್ತಿರುವ ಸಿಂಹರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಅದೇ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ನೀವು ಕಚೇರಿಯಲ್ಲಿ ಎಷ್ಟೇ ಕೆಲಸ ಮಾಡಿದರೂ ನಿಮಗೆ ಸರಿಯಾದ ಮಾನ್ಯತೆ ಇಲ್ಲ. ಎಲ್ಲರಿಗಿಂತ ಹೆಚ್ಚು ಶ್ರಮಿಸುವ ಮತ್ತು ಹಗಲಿರುಳು ದುಡಿಯುವ ನೀವು, ನಿಮ್ಮ ಶ್ರಮದ ಹೆಸರು ಬೇರೆಯವರ ಪಾಲಾಗುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ತುಳಿಯುತ್ತಿದ್ದಾರೆ ಎಂಬ ಭಾವನೆ ಹಲವು ರಾತ್ರಿಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದೆ. ಆದರೆ ಈ ತಿಂಗಳ ನಂತರ ಈ ದುಸ್ಥಿತಿ ಸಂಪೂರ್ಣವಾಗಿ ದೂರವಾಗುತ್ತದೆ. ಈ ವರ್ಷ ಸಿಂಹರಾಶಿಯವರ ಕೆಲಸವನ್ನು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪ್ರತಿಭೆಯ ಆಧಾರದ ಮೇಲೆ ಗಮನಿಸುತ್ತಾರೆ. ಇಲ್ಲಿಯವರೆಗೆ ನಿರ್ಲಕ್ಷಿಸಿದವರು ಇನ್ನು ಮುಂದೆ ನಿಮ್ಮೊಂದಿಗೆ ಕಚೇರಿಯಲ್ಲಿ ಕುಳಿತು ನಿಮ್ಮ ಸಲಹೆಯನ್ನು ಆಲಿಸುತ್ತಾರೆ. ನಿಮ್ಮ ಸ್ಥಾನದಲ್ಲಿ ನಿಮ್ಮ ಮಾತುಗಳ ಮೌಲ್ಯ ಮತ್ತು ನಿಮ್ಮ ಅಭಿಪ್ರಾಯಗಳು 100ರಷ್ಟು ಹೆಚ್ಚಾಗುತ್ತವೆ. ನೀವು ಕೆಲವು ಮಂತ್ರಗಳನ್ನು ಪಠಿಸಿದರೆ ಇದು ಒಂದು ದಿನದಲ್ಲಿ ಹೆಚ್ಚಾಗುವ ಬದಲಾವಣೆಯಲ್ಲ, ಆದರೆ ಇದು ನಿಮ್ಮನ್ನು ಕಚೇರಿಯಲ್ಲಿ ದಿನದಿಂದ ದಿನಕ್ಕೆ ಪ್ರಬಲ ನಾಯಕನನ್ನಾಗಿ ಮಾಡುವ ಬದಲಾವಣೆಯಾಗಿದೆ. ವಿಶೇಷವಾಗಿ ಈ ಅವಧಿಯಲ್ಲಿ ಸಿಂಹರಾಶಿಯವರು ಉದ್ಯೋಗಗಳನ್ನು ಬದಲಾಯಿಸುವ ಬಲವಾದ ಆಲೋಚನೆಗಳನ್ನು ಹೊಂದಿರುತ್ತಾರೆ. ನೀವು ಇಲ್ಲಿಯವರೆಗೆ ಎದುರಿಸಿದ ಅವಮಾನಗಳು ಸಾಕು ಎಂದು ನೀವು ಭಾವಿಸುವಿರಿ ಮತ್ತು ನಿಮ್ಮ ಅರ್ಹತೆಗೆ ಅನುಗುಣವಾಗಿ ನಿಮಗೆ ಗೌರವ ಮತ್ತು ಉತ್ತಮ ಸಂಬಳವನ್ನು ನೀಡುವ ಹೊಸ ಸಂಸ್ಥೆಯತ್ತ ಹೆಜ್ಜೆ ಹಾಕುತ್ತೀರಿ. ಆ ದೇವರು ನಿಮ್ಮನ್ನು ಅದ್ಭುತ ಮತ್ತು ಉನ್ನತ ಅವಕಾಶದ ಕಡೆಗೆ ಮಾರ್ಗದರ್ಶನ ಮಾಡುತ್ತಾನೆ. ಸಿಂಹರಾಶಿಯವರ ಅಡಿಯಲ್ಲಿ ಕೆಲಸ ಮಾಡುವ ಕೆಲವರು ಹೊಸ ಕೊಡುಗೆಗಳನ್ನು ಪಡೆಯುತ್ತಾರೆ ಮತ್ತು ಕೆಲವರು ನೀವು ಈಗಾಗಲೇ ಕೆಲಸ ಮಾಡುತ್ತಿರುವ ಸಂಸ್ಥೆಯಲ್ಲೇ ಉತ್ತಮ ಉನ್ನತ ಸ್ಥಾನಕ್ಕೆ ಬಡ್ತಿಗಳನ್ನು ಪಡೆಯುತ್ತಾರೆ. ಆದರೆ ನೀವು ಇಲ್ಲಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ 100% ಪ್ರಯೋಜನಕಾರಿಯಾಗಿದೆ. ಆದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರು ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬಾರದು. ಅವಕಾಶ ಬಂದಾಗ ತಕ್ಷಣ ಒಪ್ಪಿಗೆ ನೀಡುವ ಅಗತ್ಯವಿಲ್ಲ. 1 ನಿಮಿಷ ಶಾಂತವಾಗಿ ಯೋಚಿಸಿ ಮತ್ತು ನಿಮ್ಮ ಆಂತರಿಕ ಧ್ವನಿ ನಿಮಗೆ ಹೇಳುವುದನ್ನು ಆಲಿಸಿ. ಏಕೆಂದರೆ ಈ ವರ್ಷ ನಿಮಗೆ ಬರುವ ಪ್ರತಿಯೊಂದು ಅವಕಾಶವೂ ದೇವರು ನಿಮಗೆ ನೀಡುವ ಸಣ್ಣ ಪರೀಕ್ಷೆಯಾಗಿರಬಹುದು. ಉದ್ಯೋಗದಲ್ಲಿರುವ ಸಿಂಹರಾಶಿಯವರು ಪಡೆಯುವ ಪ್ರಮುಖ ವಿಷಯವೆಂದರೆ ಗೌರವ. ಏಕೆಂದರೆ ಸಿಂಹರಾಶಿಯವರು ಹಣಕ್ಕಿಂತ ಮುಂಚಿತವಾಗಿ ಗೌರವವನ್ನು ಅಪೇಕ್ಷಿಸುತ್ತಾರೆ.
ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲೆಲ್ಲಿ ಬೆಲೆ ನೀಡಲಾಗುತ್ತದೆಯೋ ಅಲ್ಲಿ ಆ ಗೌರವವು ಸ್ವಯಂಚಾಲಿತವಾಗಿ ನಿಮ್ಮ ಬಳಿಗೆ ಬರುತ್ತದೆ ಮತ್ತು ನಿಮಗೆ ಬಹಳಷ್ಟು ಧನಲಾಭವನ್ನು ತರುತ್ತದೆ. ಈಗ ಮೇ 18ರ ನಂತರ ಸ್ವಯಂ ಉದ್ಯೋಗಿ ಅಥವಾ ವ್ಯವಹಾರದಲ್ಲಿರುವ ಸಿಂಹರಾಶಿಯವರಿಗೆ ಯಾವ ಹೊಸ ಮಾರ್ಗಗಳು ತೆರೆಯಲಿವೆ ಎಂಬುದನ್ನು ವಿವರವಾಗಿ ನೋಡೋಣ. ಕಳೆದ ಕೆಲವು ತಿಂಗಳುಗಳಿಂದ, ವಿಶೇಷವಾಗಿ ಈ ತಿಂಗಳ ಆರಂಭದಲ್ಲಿ, ಗ್ರಹಗಳ ಹೊಂದಾಣಿಕೆಯ ಕೊರತೆಯಿಂದಾಗಿ ವ್ಯಾಪಾರ ಮಾಡುತ್ತಿರುವ ಸಿಂಹರಾಶಿಯವರು ತೀವ್ರ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಲಾಭದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಪಾಲುದಾರರು ಅಥವಾ ಗ್ರಾಹಕರಿಂದ ಉಂಟಾಗುವ ಏರಿಳಿತಗಳನ್ನು ಅವರು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ವಾಸ್ತವವಾಗಿ ಇಂತಹ ತೊಂದರೆಗಳು ನಿಮಗೆ ಹೊಸದೇನಲ್ಲ, ಆದರೆ ಮೇ 18ರ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ವಿಶೇಷವಾಗಿ ಈ ದಿನಾಂಕಗಳ ನಂತರ ನೀವು ವ್ಯವಹಾರದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಯೋಜನೆ ಮತ್ತು ಪ್ರತಿಯೊಂದು ನಿರ್ಧಾರವು ಅದ್ಭುತ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇಲ್ಲಿಯವರೆಗೆ ಹಲವು ವಿಚಾರಗಳಿದ್ದರೂ ಯಾವುದೋ ಕಾರಣಕ್ಕಾಗಿ ಅಥವಾ ಇನ್ನೊಂದು ಕಾರಣಕ್ಕಾಗಿ ಹೂಡಿಕೆಯ ಕೊರತೆಯಿಂದಾಗಿ ನೀವು ಪ್ರಾರಂಭಿಸಲು ಸಾಧ್ಯವಾಗದ ಒಂದು ದೊಡ್ಡ ಕಲ್ಪನೆಯು ಈಗ ರೂಪ ಪಡೆಯುತ್ತದೆ. ಅದಕ್ಕೆ ಹಾದಿಯೂ ಸ್ಪಷ್ಟವಾಗುತ್ತದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಜನರೊಂದಿಗೆ ಹೊಸ ಸಂಪರ್ಕಗಳನ್ನು ಸಹ ಮಾಡಿಕೊಳ್ಳುತ್ತಾರೆ. ಆ ಸಂಪರ್ಕಗಳು ಮೊದಲಿಗೆ ಬಹಳ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ನಿಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇವು ಬಹಳ ನಿರ್ಣಾಯಕವಾಗುತ್ತವೆ. ಎಲ್ಲೋ ಒಬ್ಬರಿಂದ ಕೇಳುವ ಒಂದು ಸಣ್ಣ ಮಾತು ಅಥವಾ ಅದ್ಭುತ ಸಲಹೆಯೂ ನಿಮ್ಮ ವ್ಯವಹಾರ ಜೀವನವನ್ನು ತಿರುಗಿಸಬಹುದು. ಆದಾಗ್ಯೂ ಈ ಪ್ರಕ್ರಿಯೆಯಲ್ಲಿ ವ್ಯವಹಾರದಲ್ಲಿರುವ ಸಿಂಹರಾಶಿಯವರು ಒಂದು ಪ್ರಮುಖ ಪಾಠವನ್ನು ಕಲಿಯುತ್ತಾರೆ. ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ, ಆದರೆ ನೀವು ಕಂಡುಕೊಳ್ಳುವ ಒಬ್ಬ ಸರಿಯಾದ ವ್ಯಕ್ತಿಯನ್ನು ಬಿಟ್ಟುಕೊಡಬೇಡಿ. ಈ ಬುದ್ಧಿವಂತಿಕೆ ಮತ್ತು ನಿಮ್ಮ ಎಲ್ಲಾ ಲೌಕಿಕ ಜ್ಞಾನವು ಮೇ 19ರ ನಂತರ ನಿಮಗೆ ಸ್ವಾಭಾವಿಕವಾಗಿ ಒದಗಿಬರುತ್ತದೆ. ವ್ಯವಹಾರದ ಲಾಭವು ಒಂದೇ ಸಮನೆ ಬಾರದೇ ಇರಬಹುದು, ಆದರೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಬಲವಾದ ಅಡಿಪಾಯವನ್ನು ಆಧರಿಸಿರುತ್ತದೆ. ಈ ವರ್ಷದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದರೆ ನಿಮ್ಮ ವ್ಯವಹಾರದ ಬೆಳವಣಿಗೆಯು ನಾನು ಎಷ್ಟು ದೂರ ಬಂದಿದ್ದೇನೆ ಎಂದು ನೀವು ಆಶ್ಚರ್ಯಪಡುವಂತೆ ಮಾಡುತ್ತದೆ. ಸಿಂಹರಾಶಿಯವರು ಸಮಾಜದ ಮುಂದೆ 4 ಜನರ ಸಮ್ಮುಖದಲ್ಲಿ ತಮ್ಮ ಗಂಭೀರತೆಯನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಮತ್ತು ಯಾವಾಗಲೂ ಹೊರಗೆ ನಗುತ್ತಿರುವಂತೆ ಕಾಣುತ್ತಾರೆ. ಆದರೆ ನೀವು ಒಳಗೆ ಅಡಗಿರುವ ಕಣ್ಣೀರಿನಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಯಾರಿಗೂ ತಿಳಿಯುವುದಿಲ್ಲ. ವಿಶೇಷವಾಗಿ ನಿಮ್ಮ ತಲೆಯ ಮೇಲಿರುವ ಸಾಲಗಳ ಹೊರೆ, ನೀವು ಪೂರೈಸಬೇಕಾದ ಕುಟುಂಬದ ಜವಾಬ್ದಾರಿಗಳು, ನಾಳೆಯ ಭವಿಷ್ಯದ ಭಯವು ನಿಮ್ಮನ್ನು ಒಳಗೆ ಕುಗ್ಗುವಂತೆ ಮಾಡುತ್ತದೆ ಮತ್ತು ನಿಮ್ಮನ್ನು ಮಾನಸಿಕವಾಗಿ ಸಂಪೂರ್ಣವಾಗಿ ದಣಿಯುವಂತೆ ಮಾಡುತ್ತದೆ. ನಿಮ್ಮ ಎಲ್ಲಾ ಸಮಸ್ಯೆಗಳು ಒಂದು ದಿನದಲ್ಲಿ ಒಂದು ರೀತಿಯ ಮ್ಯಾಜಿಕ್ನಂತೆ ಮಾಯವಾಗುತ್ತವೆ ಎಂಬುದನ್ನು ನೆನಪಿಡಿ, ಆದರೆ ನಿಮ್ಮ ಮಾನಸಿಕ ಶಕ್ತಿ ಮತ್ತು ಧೈರ್ಯವು ಆ ಎಲ್ಲಾ ಸಮಸ್ಯೆಗಳ ಮುಂದೆ ನಿಂತಿರುವ ಸಿಂಹದಂತೆ 100 ಪಟ್ಟು ಹೆಚ್ಚಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಬರುವ ನಿಜವಾದ ಯಶಸ್ವಿ ಬದಲಾವಣೆ. ಆದಾಗ್ಯೂ ಮೇ 20ರ ನಂತರ ನಿಮ್ಮ ಎಲ್ಲಾ ಸಾಲಗಳನ್ನು ಒಂದೊಂದಾಗಿ ತೀರಿಸಲು ಅದ್ಭುತ ಮಾರ್ಗಗಳು ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತವೆ. ನೀವು ನಿರೀಕ್ಷಿಸದ ಸ್ಥಳದಿಂದ ನಿಮಗೆ ಅಗತ್ಯವಿರುವ ಸಹಾಯ ಅಥವಾ ಬೆಂಬಲ ದೊರೆಯುತ್ತದೆ. ಕೆಲವರಿಗೆ ನ್ಯಾಯಾಲಯಗಳಲ್ಲಿ ಅಥವಾ ಸಂಬಂಧಿಕರ ನಡುವೆ ದೀರ್ಘಕಾಲದಿಂದ ನಡೆಯುತ್ತಿರುವ ಆಸ್ತಿ ಸಂಬಂಧಿತ ವಿವಾದಗಳು ಸಂಪೂರ್ಣವಾಗಿ ಬಗೆಹರಿಯುತ್ತವೆ, ಮತ್ತು ಕೆಲವರಿಗೆ ಎಲ್ಲೋ ನಿಲ್ಲಿಸಲ್ಪಟ್ಟ ಮತ್ತು ಅದು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಭಾವಿಸಿದ್ದ ನಿಮ್ಮ ಸ್ವಂತ ಹಣವು ಮರಳಿ ಬರುತ್ತದೆ. ಇದು ನಿಮಗೆ ಅಪಾರ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಸಣ್ಣ ಸಮಸ್ಯೆಗಳಿಗೆ ಹೆದರುತ್ತಿದ್ದ ಮತ್ತು ಒಳಗೆ ಉದ್ವಿಗ್ನತೆ ಹೊಂದಿದ್ದ ನೀವು ಈಗ ದೊಡ್ಡ ಬಿರುಗಾಳಿಯಂತಹ ಸಮಸ್ಯೆಗಳನ್ನು ಸಹ ಶಾಂತ ನಗುವಿನೊಂದಿಗೆ ಎದುರಿಸುತ್ತೀರಿ. ಇದು ನಿಮ್ಮ ವಯಸ್ಸು ಅಥವಾ ಅನುಭವದೊಂದಿಗೆ ಬರುವ ಧೈರ್ಯ ಮಾತ್ರವಲ್ಲ, ಇದು ನಿಜವಾಗಿಯೂ ಆ ದೇವರ ದೈವಿಕ ಶಕ್ತಿ. ಈ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆ ನನ್ನನ್ನು ಸೋಲಿಸಲಾರದು, ನನ್ನ ಹಣೆಬರಹವನ್ನು ಬದಲಾಯಿಸಲಾರದು ಎಂಬ ಅಚಲ ಆತ್ಮವಿಶ್ವಾಸವು ನಿಮ್ಮ ರಕ್ತನಾಳಗಳಲ್ಲಿ ಹರಿಯುತ್ತದೆ. ಆದಾಗ್ಯೂ ನಿಮ್ಮ ಕುಟುಂಬ ಜೀವನ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದಾಗ, ಹಿಂದೆ ಸಿಂಹರಾಶಿಯವರ ಕುಟುಂಬ ಜೀವನವು ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲಾಗದೆ ಅಸ್ತವ್ಯಸ್ತವಾಗಿತ್ತು. ನೀವು ಕುಟುಂಬಕ್ಕೆ ಎಷ್ಟೇ ಜವಾಬ್ದಾರಿಯುತರಾಗಿದ್ದರೂ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದರೂ, ಅವರಿಗಾಗಿ ನಿಮ್ಮ ಸ್ವಂತ ಸೌಕರ್ಯಗಳನ್ನು ಎಷ್ಟೇ ತ್ಯಾಗ ಮಾಡಿದ್ದರೂ, ಮನೆಯಲ್ಲಿ ನಿಮಗೆ ಸರಿಯಾದ ಗೌರವ ಮತ್ತು ಮನ್ನಣೆ ಎಂದಿಗೂ ಸಿಗಲಿಲ್ಲ ಎಂಬ ಭಾವನೆ ನಿಮ್ಮ ಹೃದಯದಲ್ಲಿರುತ್ತದೆ. ಕೊನೆಗೆ ನಿಮ್ಮ ಸ್ವಂತ ಜನರೇ ನಿಮ್ಮ ಮಾತುಗಳನ್ನು ಆಲಿಸದೆ ನಿಮ್ಮನ್ನು ತಪ್ಪು ಎಂದು ಭಾವಿಸುವ ಸಂದರ್ಭಗಳನ್ನು ಸಹ ನೀವು ಎದುರಿಸಿದ್ದೀರಿ. ಆದಾಗ್ಯೂ ಇನ್ನು ಮುಂದೆ ಪರಿಸ್ಥಿತಿ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಲಿದೆ. ಕುಟುಂಬದಲ್ಲಿ ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳ ಮೌಲ್ಯವು 100ರಷ್ಟು ಹೆಚ್ಚಾಗುತ್ತದೆ. ಇಷ್ಟು ದಿನ ನಿಮ್ಮನ್ನು ನೋಯಿಸಿದವರೇ ನಿಮ್ಮ ಮೌಲ್ಯವನ್ನು ಅರಿತುಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಸಿಂಹರಾಶಿಯ ಕುಟುಂಬದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನವನ್ನು ಗೌರವಿಸಲಾಗುತ್ತದೆ. ನೀವು ಅನಿರೀಕ್ಷಿತ ಬೆಂಬಲವನ್ನು ಪಡೆಯುತ್ತೀರಿ, ವಿಶೇಷವಾಗಿ ಮನೆಯ ಹಿರಿಯರಿಂದ,
ನಿಮ್ಮ ತಂದೆಯಿಂದ ಅಥವಾ ತಂದೆಯಂತಹ ಗೌರವಾನ್ವಿತ ವ್ಯಕ್ತಿಯಿಂದ. ಕೆಲವು ಸಮಯದಿಂದ ನಿಮ್ಮ ಸಂಬಂಧಗಳಲ್ಲಿ ನಡೆಯುತ್ತಿರುವ ಗೊಂದಲ ಮತ್ತು ತಪ್ಪುಗ್ರಹಿಕೆಗಳು ಕ್ರಮೇಣ ಇಳಿಮುಖವಾಗುತ್ತವೆ. ಅನಗತ್ಯ ಜಗಳಗಳಿಗೆ ಅಂತ್ಯ ಹಾಡಲಾಗುತ್ತದೆ. ನಿಮ್ಮ ಒಳಮನಸ್ಸು, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಸಿಂಹದಂತಹ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವ ನೈಜ ಜನರು ಮಾತ್ರ ಇಂದಿನಿಂದ ನಿಮ್ಮ ಬಳಿಗೆ ಬರುತ್ತಾರೆ.